ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವೀಕ್ ಆಫ್. ಸೊ ಎಲ್ಲನ ಹೊರಗಡೆ ಹೋಗೋಣ ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತು ನಾವು ಹೊರಟಿರೋದು ಮೇಘಕ್ಕ ಮನೆಗೆ. ಯೂಶ್ವಲಿ ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಿದ್ವಿ ಕಾರಲ್ಲಿ, ಬಟ್ ಈ ಸತಿ ನಾವಿಬ್ಬರೇ ಹೊರಟಿದ್ದೀವಿ. ಅದು ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಸೊ ನಮ್ಮ ಟ್ರೈನ್ ಬಂದು 10:10 ಬಟ್ ಇವಾಗ ಆಲ್ರೆಡಿ ನಾವು ಬಿಟ್ಟಾಗಲೇ 9:30 ಆಗೋಗಿತ್ತು. ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ. ನಾವಿವಾಗ ಹೊರಟಿರೋದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ತುಂಬ ದಿನ ಆಗೋಗಿತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಸೊ ಇವತ್ತು ಹೋಗೋಣ ಅಂತ ಹೊರಟ್ವಿ. ತುಂಬ ಲೇಟ್ ಆಗೋಗಿತ್ತು ಹೋಗಿದ್ರಿಂದ. ಸೊ ಅರ್ಜೆಂಟಲ್ಲೇ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ಬಂದು ನಮ್ಮದು. ಸೊ ಥರ್ಡ್ ಪ್ಲ್ಯಾಟ್ಫಾರ್ಮಿಗೆ ಹೊರಟ್ವಿ. ನಾವು ಹೋಗಿ 1-2-3 ಮಿನಿಟ್ಸ್ಗೆಲ್ಲ ಟ್ರೈನ್ ಬಂದುಬಿಡ್ತು. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ, ಬಿಕಾಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಟ್ರೈನ್ ಟ್ರಾವೆಲ್ ಮಾಡ್ತಾ ಇರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅಲ್ಲಿ ಕಿಟಕಿ ಹತ್ರ ಕುತ್ಕೊಂಡು ಆ ಗ್ರೀನರಿ ನೋಡೋದೇ ಒಂಥರ ಮಜಾ. ಟ್ರೈನ್ ಇಳಿತಿದ್ದಂಗೆ ಮಳೆ ಫುಲ್ ಜೋರಾಗೋಯ್ತು. ಸೊ ಕ್ಯಾಮ್ರಾ ಇಟ್ಕೊಂಡು ಓಡೋದೇ ಆಗೋಯ್ತು ಕತೆ. ಬಟ್ ಟ್ರೈನ್ ವ್ಯೂ ಮಾತ್ರ ಹೆಂಗಿತ್ತು ಗೊತ್ತಾ, ನೀವೇ ನೋಡಿ. ನಾವು ಹೋಗ್ತಿದ್ದಂಗೆ ಗೆಸ್ಟ್ ಒಬ್ಬರು ನಮಗೋಸ್ಕರ ಕೆಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಇವರೇ ನೋಡಿ, ಮನು ಅಣ್ಣ ಅಂತ. ಸೊ ಇವ್ರ ಮನೆಗೆ ನಾವು ಹೊರಟಿರೋದು ಇವಾಗ. ಬನ್ನಿ ಅಲ್ಲಿ ಹೋಗಿ ನಿಮಗೆ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ. ಇದು ಮೇಘಕ್ಕ ಅವ್ರ ಮನೆ. ಇವ್ರು ಮೇಘಕ್ಕ ಅವ್ರ ಮಮ್ಮಿ. ನಾವು ಹೋದಾಗ ಮೇಘಕ್ಕ ಇರಲಿಲ್ಲ. ನಾವು ಹೋದ್ಮೇಲೆ ಬಂದರು. ನಮಗೋಸ್ಕರ ಏನೋ ತರಕ್ಕೆ ಅಂತ ಹೊರಗಡೆ ಹೋಗಿದ್ರು. ನಂದು ಮಾರ್ನಿಂಗ್ 6:30 ಲಾಗೌಟ್ ಆಗಿರೋದ್ರಿಂದ ತುಂಬ ಟಯರ್ಡ್ ಆಗಿದ್ದೆ. ಸೊ ನಾನು ಹೋಗಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ನಾನಿದ್ದಾಗ ಚಾರು ಏನೋ ಹೋಮ್ವರ್ಕ್ ಬರೀತಿದ್ದ ನೋಡಿ. ಸುಸ್ವಾಗತ. ತಿರ್ಗಾ ಪೊಲೀಸ್ ಸೆಕೆಂಡ್ ಬಿಡಲ್ಲ ನಿಮಗೆ. ಆಯ್ತು, ಪೊಲೀಸ್ ತೀಸ್ಕೋ. ಅದ್ಯಾಕೆ ಪೊಲೀಸ್ ತೀಸ್ಕೊ, ನೀನು ಜಾಸ್ತಿ ಕೊಡಲ್ಲ. ಎಕ್ಸ್ಚೇಂಜ್ ಕೊಡು. ತುಂಬ ದಿನ ಆದಮೇಲೆ ಈ ಥರ ನಾವೆಲ್ಲ ಒಟ್ಟಿಗೆ ಸೇರಿ ಕಳ್ಳ ಪೊಲೀಸ್ ಆಟ ಆಡ್ತಾಯಿದ್ವಿ. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಇನ್ನೂ 4 ಮೆಂಬರ್ಸ್ ಮಿಸ್ಸಿಂಗ್ ಇದ್ದಾರೆ. ಸೊ ಅವ್ರ ಬ್ಯುಸಿ ಸ್ಕೆಡ್ಯೂಲ್ಸಿಂದ ಅವರು ಬರೋಕ್ಕಾಗಲಿಲ್ಲ. ತುಂಬ ಮಿಸ್ ಮಾಡ್ಕೊಂಡ್ವಿ ನಿಮ್ಮನ್ನು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ನಕ್ಕಿದ್ವಿ, ತುಂಬ ಕಾಲೆಳೆದ್ವಿ. ಮಸ್ತಿತ್ತು ಆಟ ಮಾತ್ರ. ಸಕ್ಕತ್ತಾಗಿ ಆಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ನಾವು ಆಟ ಮುಗಿಸೋ ಅಷ್ಟೊತ್ತಿಗೆ ಮಿಡ್ನೈಟ್ 3:30 ಆಗೋಗಿತ್ತು. ನಮ್ಗೆ ಅದು ಕೂಡ ಗೊತ್ತಾಗಿಲ್ಲ. ಇಟ್ ವಾಸ್ ಸೋ ಗುಡ್. ಕೈಯಲ್ಲಿ ರಾಜ ಇಟ್ಕೊಂಡು ಮಿಕ್ಕಿದೆಲ್ಲ ಕೆಳಿಕ್ ಹಾಕೋದು. ನೀವೇ ನೋಡಿ, ಬರೀ ಸಾವಿರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ 7:30. ನಾವು ಮಲ್ಕೊಂಡಾಗಲೇ 4:30 ಆಗೋಗಿತ್ತು ಗೇಮ್ ಎಲ್ಲ ಮುಗಿಸಿ. ಸೊ ನೋಡಿ ಹೆಂಗಿದೆ ವಾತಾವರಣ. ಸಕ್ಕತ್ತಾಗಿದೆ ಮಾತ್ರ. ಈ ಥರ ಬೆಂಗಳೂರಲ್ಲಿ ಸಾಧ್ಯವೇ ಇಲ್ಲ. ಕುಸುಮ ಬಂದಿದ್ಲು 7:30, 8 o'clockಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕೆ ಅವ್ರ ಮನೆಗೆ. ಸೊ ನಾಷ್ಟ ಕೂಡ ಮಾಡಲಿಲ್ಲ, ಅಲ್ಲೇ ಮಾಡಿದ್ದಾರೆ ಬನ್ನಿ ಅಂತ. ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೊರಟ್ಬಿಟ್ಲು. ಸೊ ನಾವು ಅಲ್ಲಿಂದ ಹೊರಟು. ಚಾರು ಬಾಯ್, ಟಾಟಾ ಮಾಡು. ಬಾಯ್.
ಬಾಯ್ 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 ಬಾಯ್. ಇವಾಗ ನಾವು ಹೊರಟಿರೋದು ಕುಸುಮ ಅವರ ಅತ್ತೆ ಮನೆ, ಅಂದರೆ ಕೀರ್ತಿ ಅಕ್ಕ ಅವ್ರ ಮನೆ. ಅದು ಬಂದು ಯಲ್ಲದಳ್ಳಿ ಅಂತ ಊರು. ಸೊ ಗೈಸ್, ನಿಮಗೆ ಯಾರಿಗಾದರೂ ಈ ದೇವಸ್ಥಾನ ಎಲ್ಲಿರೋದು, ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಇಲ್ಲಿಂದ ವಾಯ್ಸ್ ಓವರ್ ನಾನು ಕೊಡೋದಿಲ್ಲ, ನೀವೇ ನೋಡಿ. ಗೈಸ್ ತುಂಬ ಚೆನ್ನಾಗೈತೆ ವೆದರು. ಕೇರಳ ಕೇರಳ ಚಿಕ್ಕಮಂಗ್ಳೂರ್ ಕಡೆಗೆ ಹೋಗೋಣ. ಈಗ ಅಣ್ಣ ಕೇರಳಗೆ ಹೋಗೋಣ ಕಣ, ಚಿಕ್ಕಮಂಗ್ಳೂರ್ಗೆಲ್ಲ ಅವ್ರು ಕರ್ಕೊಂಡೋಗ್ತಾನೆ. ಆಯ್ತು ಫುಲ್ ಅಂತೆ ಖರ್ಚು ಎಲ್ಲ ಪ್ರತಿಯೊಂದು. ಏನಣ್ಣ ಇನ್ನೊಂದ್ಸತಿ ಹೇಳೋಣ. ಎಷ್ಟೇ ಖರ್ಚು ಮುಂದೆ ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಗೈಸ್ ಕೇರಳ ಕರ್ಕೊಂಡು ಹೋಯ್ತವ್ರೆ ಗೈಸ್. ಚಿಕ್ಕಮಂಗ್ಳೂರ್ ಗಾಯ್ಸ್ ಫುಲ್ ಟ್ರಿಪ್. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಬರುತ್ತೆ, ನೋಡ್ಕೊಳ್ಳಿ. ಇವರೇ ಗೈಸ್ ಸ್ಪಾನ್ಸರ್ ಮಾಡ್ತಾ ಇರೋದು. ಸ್ಪಾನ್ಸರ್ ಬೈ ಅದಕ್ಕೆ ಇದು ತಮ್ನೇಲು. ಬಂದ್ರೆ ಸ್ಪಾನ್ಸರ್ ಬೈ ದುರ್ಗೇನ. ಕೇರಳ ಟ್ರಿಪ್ ಸ್ಪಾನ್ಸರ್ಡ್ ಬೈ ದುರ್ಗೇನ. ಕೇರಳ ಅಲ್ಲ, ಚಿಕ್ಕಮಂಗ್ಳೂರ್. ಚಿಕ್ಕಮಂಗ್ಳೂರ್ ಟ್ರಿಪ್. ಕೇರಳಗೆ ಹೋದ್ರೆ ಜಾಸ್ತಿ ಆಗುತ್ತೆ. ಸಾಕ್ಷಿದಾರರು ಕುಸುಮ. ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಕಷ್ಟಪಡ್ತವ್ರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಸುಮ್ಮನೆ ಹೆಂಗ್ ಬರಕತ್ತಿದೆ ಹೇಳು, ಹೆಂಗ್ ಬರೋದು ಹೇಳೋಣ. ಹಂಗ್ ಬರೋದು ಅಣ್ಣ ನೀನ್ ಓಡಿಸ್ತೀಯ ಹೇಳಿ, ಇವ್ರು ವಿಡಿಯೋ ಮಾಡ್ತಾರ. ನಾ ಹತ್ ಕೂತ್ಕೊತೀನಿ. ಡೀಸೆಲ್ ಇಲ್ಲ ಅಂತ ಬಿಡು. ಚೇತು ಮೈಕ್ ಗಿಫ್ಟ್ ಮಾಡ್ತಾನೆ ಗೈಸ್, ರೋಡ್ ಮೈಕ್. ಇವರೇ ಗಾಯ್ಸ್ ರೋಡ್ ಮೈಕ್. ರೋಡ್ ಕಂಪನಿ ಮೈಕು ಗೈಸ್, ಗೊತ್ತಲ್ಲ ಎಷ್ಟಂತ ಗಿಫ್ಟ್ ಮಾಡ್ತಾನಂತ. ಗೈಸ್ ಇದೇ ದುರ್ಗಿ ಅಣ್ಣನ ಮನೆ. ಇದೇನು ಅಂತ ಗೊತ್ತಿಲ್ಲ. ನೋ ಡಸ್ಟ್ಬಿನ್. ಹೇಳೋಣ ಅದೇನು ಅಂತ ಕರೆಕ್ಟಾಗಿ ಹೇಳು. ಹಾ ಇವ್ರಿಗೆ ಹೇಳು, ಫ್ರೆಂಡ್ಸ್ಗೆ ಹೇಳು. ಏನ್ ಬೆಳ್ಳ ಕಾಣಿಸ್ತದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಪೂಜೆ ಮಾಡ್ತಾ ಇದಾರೆ. ಏನೇನು ಹೇಳೋಣ, ಇನ್ನೇನ ಏನಿಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಗೈಸ್ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ರಂಗೋಲಿ. ಒಟ್ಟಾಗಿ ಆಕ್ಚುಲಿ ಲೈಟ್ ಹಾಕ್ಬೇಕು, ಅವ್ರು ಕಾಣಿಸ್ಬೇಕಂದ್ರೆ. ಈಗ ಓಡಿಸ್ತಾರಪ್ಪ ನಂದ. ನೇಗ್ಲು ಇದು ನಮ್ಗೆನೆ ಬೆಂಗಳೂರಿಗೆ ಪೂಜೆ ಮಾಡ್ತವ್ರೆ ಗೈಸ್. ದುರ್ಗಣ್ಣವ್ರ ವೈಫು. ಆಗ ಇನ್ನೊಂದ್ಸಲ ಹೇಳಿ ಏನಂತ. ಹೊಟ್ಟೆ ಪಡು ಯಾರು ಹೊಟ್ಟೆ ಉರಿಸ್ತೀರಾ ಅಂತ ಹಾಕ್ಬಿಟ್ಟಿದ್ದ ಟ್ಯಾಗ್. ಗಂಡ ಆದವನು ಮೊದಲು ಹೆಂಡತಿ ಮಕ್ಳಿಗೆಲ್ಲ ಊಟ ಇಟ್ಟು ಆಮೇಲೆ ತಾನು ತಿಂತಾರೆ. ನೀವ್ ಹಂಗಲ್ಲ, ಯಾರಿಗಿಲ್ಲ ಬರ ನಾನ್ ತಿನ್ನೋಣ ಅಂತ ತಿನ್ನೋದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೇಳ್ರಿ ಮೊದ್ಲು ಗೈಸ್ ನಿಜ ನೀವ್ ಅನ್ಕೊಂಡ್ರ ಮಸಾಲೆ ದೋಸೆ ತರಕ್ ಹೋಯ್ತಾರೆ ಅಂತ. ಏನ್ ತಂದ್ರಿ ಅಣ್ಣ ಹೋಟೆಲ್ ಇಂದ? ನೋಡಿ ಗಾಯ್ಸ್, ಹೋಟೆಲ್ ಅಲ್ಲ, ನಮ್ಮ ಅಮ್ಮನ ಮನೆ ತಂದಿದ್ದೀನಿ. ಚಪಾತಿಯ
ಗೈಸ್ ನೋಡಿ ಗೈಸ್ ಎಲ್ಲ ಸೀದೋಗಿರುತ್ತಂದವ್ರೆ ಎಲ್ಲ ಸೀದೋಗಿರೋ ರೊಟ್ಟಿ ಎಲ್ಲ ಅಳಿಸಿ ಮೋಸ್ಟ್ಲಿ ಆಡ್ಗೆ ಅಂತ ಇಟ್ಟಿರೋದು ಆಡ್ಗೆ ಇಟ್ಟರು ತಂದುಬಿಟ್ಟಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದು ಬಾತ್ರೂಮ್ ಚಪ್ಪಲಿ ಅಂತ ಗೈಸ್. ಇದು ಇದಕ್ಕಿರೋ ಬೆಲೆ ಹತ್ತಿಲ್ಲ. ನೋಡಿ ನೋಡಿ ಗೈಸ್ ಹೆಂಗಿದೆ ಚಪ್ಪಲಿ, ಸಕ್ಕ ಚಪ್ಪಲಿ. ಈ ಚಪ್ಪಲಿಗಿರೋ ಬೆಲೆ ಈ ಚಪ್ಪಲಿಗಿರೋ ಅದಕ್ಕೆ ಚಪ್ಪಲಿ ಬೆಲೆ ಇಲ್ಲ. ಇದಕ್ಕೆ ಬೆಲೆ ಗೈಸ್. ನಾವು ಹಳ್ಳಿ ಜನ ಹೌದು, ದುಡ್ಡು ಇಲ್ಲದೆ ನಾವು ತಗೊಂಡಿದೀವಿ. ನೋಡಿ ಗೈಸ್ ಆ ಚಪ್ಪಲಿಗೆ ಬೆಲೆ ಈ ಚಪ್ಪಲಿಗೆ ಇಲ್ಲ ಅಂತ ಗೈಸ್. ಹೊಸ್ದಾಗಿ ಮದ್ವೆ ಆಗವ್ರೆ, ಕರ್ಕೊಂಡೋಗಿ ಹೆಂಡ್ತಿನ ಶಾಪಿಂಗ್ ಕರ್ಕೊಂಡೋಗೋಣ. ಹನಿಮೂನ್ಗೆ ಎಲ್ಲ ಹೋಗಿದ್ರಿ ನೀವು? ಹನಿಮೂನ್ಗೆ ಎಲ್ಲ ಹೋಗಿದ್ರೆ? ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಅಲ್ಲ ಅಣ್ಣ ಪಾಪ ಹೆಂಡ್ತಿಗೆ ಚಪಾತಿ ಕೊಟ್ಟಿದ್ದೀರಾ ಊಟಕ್ಕೆ, ಅಲ್ಲ ನೀರ್ ತಂದು ಕೊಡೋಣ ಅನ್ನೋದು ಬೇಡ ಪಾಪ. ಅವರು ಗಂಟ್ಲಿಗೆ ಇದು ಮಾಡ್ಕೊಂಡು ಇದು ಮಾಡ್ತಾ ಇದಾರೆ. ಒಂದು ನೀರು ಕೊಡೋಣ ಅನ್ನೋದು ಬೇಡವಾ ಪಾಪ? ಅವ್ರು ಊಟಕ್ಕೆ ಇಟ್ಟರೆ ನಿಮ್ಗೆ ನೀರು ಇಡಲ್ವಾ? ಹಾಂ, ಮನೇಲಿ ಡೈಲಾಗ್ ಕೊಡ್ತಲ್ಲ, ನನ್ನ ಹೆಂಡ್ತಿನ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ. ಅಯ್ಯ ಬಡಿದು ಅಡನೆ ಬರ್ತದಲ್ಲ, ಆ ಕಡೆ ಬಂದ್ರೆ ಈ ಕಡೆಗೆ, ಈ ಕಡೆಗೆ ಬಂದ್ರೆ ಆ ಕಡೆಗೆ. ಬಿಸ್ಕೆಟ್ ಇಲ್ಲ ಕಣ್ರಪ್ಪ, ಎಳ್ನೀರು ಕೊಟ್ರೆ ಕುಡ್ಕೊಳ್ರಿ ನೀವು. ಕೊಟ್ರೆ ಇಲ್ಲ ಬಿಡಿ, ಇನ್ನೇನು ಕಲಿಗಟ್ಟ ಹೋಯ್ತು, ತಿರ್ಗಾ ಬಾಂದ್ಬೇಡ. ಮಾವಂಗುನುವೆ ಏನು ಸೋದ್ರು ಮಾವಂಗುನು ಅಂಡ್ ಬಾರ ಗಾಯಿಸಿ ಎದೊಳಕಾಯ್ತಾನ. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಎದ್ದು ಬಿದ್ದು ಮಾಡಿದ್ರೇನೆ ವಿಡಿಯೋ ಚೆನ್ನಾಗಿ ಬರೋದು. ಗೈಸ್ ನಮ್ಮ ಅಣ್ಣ ಈರುಳ್ಳಿಕಾಯಿ ಕೊಟ್ಟವ್ರೆ, ಕಪ್ ಕೊಟ್ಟವ್ರೆ, ಮತ್ತು ಇದು ಅಲಸಂದೆ ಕಾಳು, ತಡ್ನಿ ಕಾಳು ಅಂತಾರೆ ನಮ್ಮ ಸೈಡು. ಇದು ಬಂದ್ಬಿಟ್ಟು ಬಾಳೆಹಣ್ಣು ಗೈಸ್. ಎಲ್ಲ ಬಿಡಕ್ಕೆ ಬತ್ತವ್ರೆ ಗೈಸ್ ಎಲ್ಲ ಉಂಡು ಹೋದ ಕೊಂಡು ಹೋದ ಅಂತ ಎಲ್ಲಾನು ಗೈಸ್. ಕಾಯಿ ಕಾಳು 4 ಜನ ಫ್ರೆಂಡ್ಸ್ ಅರೆ ನಾನು ಅಪರೂಪಕ್ಕಲ್ಲ ಗೈಸ್, ಅಪರೂಪಕ್ಕೆ ಬಂದಷ್ಟು ಗೈಸ್ 15 ಎಕರೆ ಜಮೀನು ಓನರು ನಾಚಿಕೆ ಆಗಲ್ವಾ ಗೈಸ್ ಇಷ್ಟು ಕೊಟ್ಟಿಲ್ಲ ಅಂದ್ರೆ? ಇವನ್ನೇ ನೋಡ್ತೀರಾ ಕಂಜೂಸ್ತನ್ ಮಗ. 6 ತಿಂಗಳು ಹೊಟ್ಟೆ ಒಂದೇ ಸತಿ ತಗೊಂಡೋಯ್ತವ್ರೆ. ಇವೆಲ್ಲ ಕಟ್ಟ ಇದ್ದಾವೆ. ಅಣ್ಣ ಇದೆಲ್ಲ ಕಟ್ ಮಾಡ್ಬಿಡ್ತೀನಿ, ಇದೆಲ್ಲ ಕಟ್ ಮಾಡ್ಬಿಡ್ತೀನಿ. ಇಷ್ಟು ಕೊಡದ ಪುಣ್ಯ ಕಟ್ಕೋಬೇಕಾದ ಅವಳನ್ನ. ಇದು ಆಕ್ಚುಲಿ ಚೆನ್ನಾಗಿರೋ. ಏನ್ ಅನ್ಸ್ತಿದೆ ಲಾಸ್ಟ್ ಮತ್ತೆ ಇಬ್ರು ಹೇಳ್ಬಿಡಿ ಒಟ್ಟಿಗೆ ನಾವು ಹೋಯ್ತಿರೋದಕ್ಕೆ ಏನಾರ ಆಲ್ ದಿ ಬೆಸ್ಟ್. ದುರ್ಗೇನ ಮನ್ಸಿನ ಮಾತು ಮೊದಲು ಹೋಗ್ರವ. ಥ್ಯಾಂಕ್ ಯು. ಫಸ್ಟ್ ಹೋಗ್ರಪ್ಪ ಅಂತ ದುರ್ಗೇನ ಆ ಥರ ಅಂತ ಇಲ್ಲ ಗೈಸ್. ಅಷ್ಟೇ. ಬಾಯ್ 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 ಗೈಸ್. ಓಕೆ ಗಾಯ್ಸ್, ಇದಾಗಿತ್ತು ನಮ್ಮ 2 days ಟ್ರಿಪ್. ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ. ಫನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಏನು ಗೊತ್ತಾ, ಈ ಥರ ವಾತಾವರಣದಲ್ಲಿ ನೀವು 1-2 ದಿನ ಸ್ಪೆಂಡ್ ಮಾಡಿದಾಗ
ಆ ಬ್ಯುಸಿ ಸ್ಕೆಡ್ಯೂಲ್ ಏನಿರುತ್ತೆ ನಮ್ಮದು ದಿನನಿತ್ಯ ವರ್ಕ್ ಪ್ರೆಷರ್ ಅನ್ನೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಹೊರಟಾಗೂ ಅಷ್ಟೇ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಎಲ್ಲನ ಹೋಗೋಕ್ಕೆ ಮುಂಚೆ ಈ ಥರ ಪ್ಲೇಸಸ್ಗೆ ಹೋಗಿ ಈ ಥರ ಇನ್ನೋಸೆಂಟ್ ಪೀಪಲ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತುಕತೆ, ಈ ವಾತಾವರಣ ಮೈಂಡೇ ಚೇಂಜ್ ಆಗೋಗುತ್ತೆ. ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಗಾಯ್ಸ್. ಹಾಗೆ ಒಂದವೇ ಹೋಗ್ತಾ ಕಾಫಿ ಕುಡಿಯೋಣ ಅಂತ ಇಲ್ಲಿ ತಂದೂರಿ ಚಾ ಹತ್ರ ನಿಲ್ಸಿದ್ವಿ. ಇಲ್ಲಿ ಕಾಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಮಡಿಕೇಲಿ ಕೊಡ್ತಾರೆ. ಒಂದು ಸತಿ ಟ್ರೈ ಮಾಡಿ. ಅಂತೂ ಇಂತೂ ಬೆಂಗಳೂರಿಗೆ ಬಂದ್ವಿ ಗಾಯ್ಸ್. ಒಂಥರ ಬೇಜಾರಾಗುತ್ತೆ. ಅಷ್ಟೆಲ್ಲ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಅದೇ ಲೈಫ್, ಅದೇ ಕೆಲಸ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾತ್ರ ಮಿಸ್ ಮಾಡಬೇಡಿ. ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.